ಮನುಕುಲಕ್ಕೆ ಒಳಿತು ಮಾಡುವಂತಹ ಇಷ್ಟು ದೊಡ್ಡ ಕೆಲಸ ಮಾಡುವಂಥ ಸಂಸ್ಥೆ ಬಹುಶಃ ನಾನು ಇದುವರೆಗೆ ಕೇಳಲಿಲ್ಲ. ಬಹುಶಃ ಇದೇ ಅನುಭವ ಎಲ್ಲರದ್ದು ಇರಬಹುದು ಅಂತ ನಾನು ತಿಳ್ಕೊಳ್ತೀನಿ. ಇವರು ಹೇಳ್ತಾ ಇರೋದನ್ನು ಕೇಳಿದರೆ ಬಹುಶಃ ಯಾವುದೇ ಸುಲಭದಲ್ಲಿ ಸರಕಾರದಿಂದನೂ ಇಷ್ಟು ಕೆಲಸ ಮಾಡೋದು ಕಷ್ಟ ಇದೆ. ಈ ಧರ್ಮಸ್ಥಳದ ಈ ಒಂದು ಮಹಾನ್ ಕಾರ್ಯದ ಪರಿಚಯ ಇಡೀ ದೇಶದಲ್ಲಂತೂ ಕೆಲಸ ಅಂತೂ ಇದ್ದೇ ಇದೆ. ಆದರೆ ಕೋಟ್ಯಂತರ ಜನಗಳಿಗೆ ಇದರ ಪರಿಚಯ ಇಲ್ಲ. ನನ್ನ ಅನಿಸಿಕೆ ಆದಾದರೆ ಅಟ್ಲೀಸ್ಟ್ ಕರ್ನಾಟಕದ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಇಂಥ ಕ್ಷೇತ್ರದ ಪರಿಚಯ ಆಗಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ತುಂಬ ಜನ ಏನೇನೋ ಮಾತಾಡ್ತಾರೆ, ಅದು ಎರಡನೇ ಭಾಗ. ಆದರೆ ಇದು ನಿಜವಾದ ಕೆಲಸಗಳನ್ನು ಮಾಡುವಂಥ ಒಂದು ಸಂಸ್ಥೆ, ನಿಜವಾಗಿ ಆದರ್ಶ ಸಂಸ್ಥೆಯಾಗಿ ಹೇಗೆ ಅನ್ನುವಂಥದ್ದನ್ನು ಇದು ಒಂದು ಭಾಗದಿಂದ ಕಳೀಬೋದು. ಧರ್ಮದ ವಿಚಾರದಲ್ಲಿ ಸಾಕಷ್ಟು ಜನ, ನಾನು ಅದನ್ನು ಯಾವುದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಧರ್ಮಸ್ಥಳ ಧರ್ಮದ ವಿಚಾರವಾಗಿ ಏನು ಮಾಡುತ್ತೆ, ಬೇರೆ ಬೇರೆ ಉದಾಹರಣೆ ಹೇಳಿಕೊಂಡು ಅದನ್ನು ಮಾತಾಡ್ತಾ ಹೋಗ್ತಾರೆ. ಧರ್ಮಸ್ಥಳ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಿರೋ ಎಲ್ಲ ಕೆಲಸಗಳ ಹಿಂದೆ ಧರ್ಮದ ರಕ್ಷಣೆ ಆಗ್ತಾ ಇದೆ. ನಮಗೆ ಬೇಕಾದ್ದು ಅದೇ, ಧರ್ಮ ಉಳಿದ್ರೆ ದೇಶ. ಉದಾಹರಣೆಗೆ ಹಿಂದೂ ಧರ್ಮದ ಮೂಲ ಕೇಂದ್ರಗಳು ಅಂತ ಹೇಳಿದರೆ ದೇವಸ್ಥಾನಗಳು. ನಮ್ಮದೇ ರಾಜ್ಯದಲ್ಲಿ ಇನ್ನೂ ನೂರಾರು ದೇವಸ್ಥಾನಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಪಾಳು ಬಿದ್ದಿವೆ. ಕರ್ನಾಟಕದ ಇತಿಹಾಸದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜ ಮಹಾರಾಜರುಗಳು ಕಟ್ಟಿಸಿದಂಥ ದೇವಸ್ಥಾನಗಳು ಇನ್ನೂ ಹಳ್ಳಿಗಳಲ್ಲಿ ಹಾಗೆ ಪಾಳು ಬಿದ್ದಿವೆ. ಅದಕ್ಕೆ ವಾರಸುದಾರರಿಲ್ಲ, ನೋಡ್ಕೊಳ್ಳೋರಿಲ್ಲ, ಪೂಜೆ ಆಗುವುದಿಲ್ಲ. ಆ್ಯಕ್ಚುಲಿ ಕೇವಲ ಸ್ವಾರ್ಥ ಅಥವಾ ಇನ್ಯಾವುದೋ ಯೋಚನೆ ಮಾಡೋದಾದರೆ ಪೂಜ್ಯರು ಹೀಗೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅಂತಹ ದೇವಸ್ಥಾನಗಳನ್ನು ತೆಗೆದುಕೊಂಡು ಜೀರ್ಣೋದ್ಧಾರ ಮಾಡಿ, ಆ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಹೇಗೆ ಜಾತ್ರೆಗಳು ನಡೀತದೆ ಅದೇ ಥರ ಜಾತ್ರೆ ನಡೆಸಿ ಒಂದು ಊರಿನಲ್ಲಿ ಸಾಮರಸ್ಯಯುಕ್ತ ಬದುಕನ್ನು ನಡೆಸುವ ರೀತಿಯಲ್ಲಿ ಧರ್ಮದ ರಕ್ಷಣೆ ಮಾಡುವಂಥದ್ದು ಇದು ನೇರ ಧರ್ಮದ ರಕ್ಷಣೆ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದು, ಸಾವಿರಾರು ಕಡೆಗಳಲ್ಲಿ ಅತ್ಯಂತ ಬಡವರು ದೇವಸ್ಥಾನಗಳನ್ನು ಊರುಗಳಲ್ಲಿ ಕಟ್ತಾ ಇದ್ದಾರೆ. ಸಹಜವಾಗಿ ಕಟ್ಟುವಂಥ ಆರ್ಥಿಕವಾಗಿ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇದ್ದೇ ಇರ್ತಾರೆ. ತಕ್ಷಣ ಅವ್ರಿಗೆ ನೆನಪಾಗುತ್ತೆ ಕಾವಂದರನ್ನು ಹೋಗಿ ಭೇಟಿ ಮಾಡುವ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ನಾನು ತಿಳ್ಕೊಂಡಂತೆಗೆ ರಾಜ್ಯದಾದ್ಯಂತ ಎಲ್ಲಿಂದಲೂ ಹೋದರೂ ಕೂಡ ದೇವಸ್ಥಾನ ವಿಚಾರ ಬಂದಾಗ ಒಂದ್ಸಲ ವೀರೇಂದ್ರ ಹೆಗ್ಗಡೆ ಹತ್ರ ಮಾತಾಡಿ ಬರೋಣ ಅಂತ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಯಾರೇ ಹೋದರೂ ಬಹುಶಃ ನಾನು ತಿಳಿದಂಗೆ ಬರಿಗೈಯಿಂದ ಅವರು ಕಳಿಸಿದವರಲ್ಲ. ಕೆಲವೊಂದಷ್ಟು ಲಕ್ಷಾಂತರ ರೂಪಾಯಲ್ಲಿ ದಾನಗಳನ್ನು ಮಾಡಿ ಆ ಊರುಗಳಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಅವರು ಬೆಂಬಲವನ್ನು ಕೊಟ್ಟು ಆ ಊರಿನಲ್ಲಿ ಧರ್ಮದ ರಕ್ಷಣೆ ಕಾರ್ಯ ಆ ಮುಖಾಂತರವನ್ನು ಮಾಡ್ತಾ ಇದ್ದಾರೆ. ಇದು ನೇರ ಧರ್ಮದ ರಕ್ಷಣೆಯ ಕಾರ್ಯ ಇದು. ಮೂರನೆಯದು, ಭಜನಾ ಮಂಡಳಿಗಳ ಕಮ್ಮಟಗಳು. ಭಜನೆಯಿಂದ ಜನರ ಸಂಘಟನೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಭಜನಾ ಮಂಡಳಿಗಳಿಗೆ ಉತ್ತೇಜನ ಕೊಡುವುದರ ಮುಖಾಂತರ ಸಮಾಜದಲ್ಲಿ ಧಾರ್ಮಿಕವಾಗಿ ಹಿಂದೂಗಳು ಸಂಘಟಿತರಾಗುವಂಥ ಒಂದು ವಾತಾವರಣವನ್ನು ಈ ಒಂದು ಪುಣ್ಯಕ್ಷೇತ್ರ ಸಮಾಜದಲ್ಲಿ ಧರ್ಮಕ್ಕೆ ಅದರದ್ದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ಸಾಮೂಹಿಕ ಮದುವೆ ಇವತ್ತಿನ ವಿದೇಶಿ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಬರ್ತಾ ಇರುವಂಥ ಈ ಸನ್ನಿವೇಶದಲ್ಲಿ ಮದುವೆಯ ಕಾನ್ಸೆಪ್ಟ್ ಎಲ್ಲೋ ದಿಕ್ಕು ತಪ್ಪು ಹೋಗ್ತಾ ಇದೆ. ಬಡವರಾದಿಯಾಗಿ ಇವತ್ತು ಸಾವಿರಾರು ಜನ ಈ ಒಂದು ಸಾಮೂಹಿಕ ಮದುವೆಯಲ್ಲಿ ಪಾಲ್ಗೊಂಡು ತಮ್ಮ ಧರ್ಮದ ಚೌಕಟ್ಟಿನ ಅಡಿಯಲ್ಲಿ ಧಾರ್ಮಿಕ ಸಂಸ್ಕಾರಗಳೊಂದಿಗೆ ಮದುವೆಯನ್ನು ಆಗ್ತಾ ಇರುವಂಥ ಕಾರ್ಯಕ್ರಮ. ಹೀಗೆ ಹೇಳ್ತಾ ನಿರಂತರವಾಗಿ ನೇರವಾದ ಧರ್ಮಕ್ಕೆ ಪೂರಕವಾದಂತಹ ಕಾರ್ಯಗಳು. ಇನ್ನೊಂದು ದೊಡ್ಡ, ನಾನೀಗ ವಿಶೇಷವಾಗಿ ರಾಜ್ಯದಾದ್ಯಂತ ಸಂಘಟನೆ ಪ್ರವಾಸ ಮಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇರೋದು ವಿಶೇಷವಾಗಿ ಸ್ವಸಹಾಯ ಸಂಘಗಳ ಮುಖಾಂತರ ಧರ್ಮದ ಕಾರ್ಯ ಹೇಗೆ ಅಂತ ಅರ್ಥ ಮಾಡಿಸ್ತೇನೆ. ನಾನು ಯಾವುದೇ ಮತದ ಇದನ್ನು ವಿಶೇಷ ವೇದಿಕೆಯನ್ನು ಉಲ್ಲೇಖ ಮಾಡುವುದಿಲ್ಲ. ಒಂದು ಮತ ಅಂತೂ ಭಾರೀ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಲೋನ್ಗಳನ್ನು ಕೊಟ್ಟು ಆ ಲೋನ್ಗಳನ್ನು ಅವರ ಧಾರ್ಮಿಕ ಕೇಂದ್ರದಲ್ಲೇ ಕರೆದು ಕೊಡುವುದರ ಮುಖಾಂತರ
ಹಿಂದೂ ಧರ್ಮದಿಂದ ಅವರನ್ನು ವಿಮುಕ್ತಗೊಳಿಸುವಂಥ ಭಾರಿ ದೊಡ್ಡ ಷಡ್ಯಂತರ ನಡೀತಾ ಇದೆ. ಪೂಜ್ಯ ಗುರುಗಳ ಖವಂದರ ಒಂದು ಸಹಾಯದಿಂದ ಆಗಲಿ ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ. ಲಕ್ಷಾಂತರ ಸ್ಥಾನಗಳಲ್ಲಿ ಈ ಒಂದು ಸಣ್ಣ ಸಣ್ಣ ಮೂಲಧನ ಕೊಡುವುದರ ಮುಖಾಂತರ ಸಂಘಟಿತರಾಗಿ ಜನರು ತಮ್ಮ ಧರ್ಮವನ್ನು ಬಿಟ್ಟು ಅನ್ಯ ಮತಕ್ಕೆ ಹೋಗದೇ ಇರುವುದರಲ್ಲಿ ಈ ಒಂದು ಧರ್ಮಸ್ಥಳದ ಪಾತ್ರ ಅತ್ಯಂತ ದೊಡ್ಡದು. ಇದನ್ನು ಮಾಡಲಿಕ್ಕೆ ಸುಲಭದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಭಯ ಭಕ್ತಿಯಿಂದನೂ ಅದನ್ನು ಜೊತೆಗೂಡಿಸಿಕೊಂಡು ಜನಗಳು ನಡೆದುಕೊಂಡ ರೀತಿ ಇರ್ಬೋದು, ಧರ್ಮಸ್ಥಳಕ್ಕೆ ಪರಿಚಯ ಇರ್ಬೋದು, ಅವರ ಸಹಕಾರದಿಂದ ಯಾವುದೋ ಆಸೆ ಆಮಿಷಕ್ಕೆ ಬಲಿಯಾಗಿ ತನ್ನ ಧರ್ಮವನ್ನೇ ಬಿಟ್ಟು ಅನ್ಯ ಮತಕ್ಕೆ ಹೋಗುವುದನ್ನು ತಡೆಯುವಂಥ ಚಟುವಟಿಕೆ ಇಡೀ ರಾಜ್ಯದಲ್ಲಿ ತಮ್ಮ ಗುರುಗಳಿಂದ ಆಗ್ತಾ ಇದೆ. ಇದು ನಿಜವಾದ ಧರ್ಮದ ಕಾರ್ಯ. ಒಟ್ಟಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಕಲಿಯುಗದ ಧರ್ಮ ರಕ್ಷಕ ಅಂತ ಹೇಳಿದರೆ ಏನೂ ಅತಿಶಯೋಕ್ತಿ ಅಲ್ಲ ಅಂತ ನನಗೆ ಅನಿಸುತ್ತೆ. ಸಾವಿರಾರು ಧಾರ್ಮಿಕ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ, ತಾವೆಲ್ಲರೂ ನೋಡಿದ್ದೀರಿ. ಆದರೆ ಒಂದು ಧಾರ್ಮಿಕ ಸಂಸ್ಥೆ ಭಾರೀ ಪ್ರಮಾಣದ ಯಾವುದೇ ಆಡಂಬರ ಇಲ್ಲದೆ ಲಕ್ಷಾಂತರ ಜನರನ್ನು ತನ್ನ ಕಡೆ ಆಕರ್ಷಿಸಿ ಹಿಂದೂ ಸಮಾಜಕ್ಕೆ ಲಕ್ಷಾಂತರ ಕುಟುಂಬಗಳಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿರುವಂತಹ ಈ ಒಂದು ಸಂಸ್ಥೆಗೆ ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲವಾಗಿರಬೇಕು. ಅವರ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಊರುಗಳಲ್ಲಿ ಕೂಡ ಅದನ್ನು ಪರಿಚಯ ಮಾಡಬೇಕು. ಇಂಥ ಒಂದು ಅದ್ಭುತ ಧರ್ಮದ ರಕ್ಷೆಯ ಶಕ್ತಿ ಜೊತೆ ನಾವೆಲ್ಲ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಿಮಿತ್ತ ಮಾತ್ರ ಈ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಮನುಕುಲಕ್ಕೆ ಒಳಿತು ಮಾಡುವಂತಹ ಇಷ್ಟು ದೊಡ್ಡ ಕೆಲಸ ಮಾಡುವಂಥ ಸಂಸ್ಥೆ ಬಹುಶಃ ನಾನು ಇದುವರೆಗೆ ಕೇಳಲಿಲ್ಲ. ಬಹುಶಃ ಇದೇ ಅನುಭವ ಎಲ್ಲರದ್ದು ಇರಬಹುದು ಅಂತ ನಾನು ತಿಳ್ಕೊಳ್ತೀನಿ. ಇವರು ಹೇಳ್ತಾ ಇರೋದನ್ನು ಕೇಳಿದರೆ ಬಹುಶಃ ಯಾವುದೇ ಸುಲಭದಲ್ಲಿ ಸರಕಾರದಿಂದನೂ ಇಷ್ಟು ಕೆಲಸ ಮಾಡೋದು ಕಷ್ಟ ಇದೆ. ಈ ಧರ್ಮಸ್ಥಳದ ಈ ಒಂದು ಮಹಾನ್ ಕಾರ್ಯದ ಪರಿಚಯ ಇಡೀ ದೇಶದಲ್ಲಂತೂ ಕೆಲಸ ಅಂತೂ ಇದ್ದೇ ಇದೆ. ಆದರೆ ಕೋಟ್ಯಂತರ ಜನಗಳಿಗೆ ಇದರ ಪರಿಚಯ ಇಲ್ಲ. ನನ್ನ ಅನಿಸಿಕೆ ಆದಾದರೆ ಅಟ್ಲೀಸ್ಟ್ ಕರ್ನಾಟಕದ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಇಂಥ ಕ್ಷೇತ್ರದ ಪರಿಚಯ ಆಗಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ತುಂಬ ಜನ ಏನೇನೋ ಮಾತಾಡ್ತಾರೆ, ಅದು ಎರಡನೇ ಭಾಗ. ಆದರೆ ಇದು ನಿಜವಾದ ಕೆಲಸಗಳನ್ನು ಮಾಡುವಂಥ ಒಂದು ಸಂಸ್ಥೆ, ನಿಜವಾಗಿ ಆದರ್ಶ ಸಂಸ್ಥೆಯಾಗಿ ಹೇಗೆ ಅನ್ನುವಂಥದ್ದನ್ನು ಇದು ಒಂದು ಭಾಗದಿಂದ ಕಳೀಬೋದು. ಧರ್ಮದ ವಿಚಾರದಲ್ಲಿ ಸಾಕಷ್ಟು ಜನ, ನಾನು ಅದನ್ನು ಯಾವುದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಧರ್ಮಸ್ಥಳ ಧರ್ಮದ ವಿಚಾರವಾಗಿ ಏನು ಮಾಡುತ್ತೆ, ಬೇರೆ ಬೇರೆ ಉದಾಹರಣೆ ಹೇಳಿಕೊಂಡು ಅದನ್ನು ಮಾತಾಡ್ತಾ ಹೋಗ್ತಾರೆ. ಧರ್ಮಸ್ಥಳ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಿರೋ ಎಲ್ಲ ಕೆಲಸಗಳ ಹಿಂದೆ ಧರ್ಮದ ರಕ್ಷಣೆ ಆಗ್ತಾ ಇದೆ. ನಮಗೆ ಬೇಕಾದ್ದು ಅದೇ, ಧರ್ಮ ಉಳಿದ್ರೆ ದೇಶ. ಉದಾಹರಣೆಗೆ ಹಿಂದೂ ಧರ್ಮದ ಮೂಲ ಕೇಂದ್ರಗಳು ಅಂತ ಹೇಳಿದರೆ ದೇವಸ್ಥಾನಗಳು. ನಮ್ಮದೇ ರಾಜ್ಯದಲ್ಲಿ ಇನ್ನೂ ನೂರಾರು ದೇವಸ್ಥಾನಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಪಾಳು ಬಿದ್ದಿವೆ. ಕರ್ನಾಟಕದ ಇತಿಹಾಸದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜ ಮಹಾರಾಜರುಗಳು ಕಟ್ಟಿಸಿದಂಥ ದೇವಸ್ಥಾನಗಳು ಇನ್ನೂ ಹಳ್ಳಿಗಳಲ್ಲಿ ಹಾಗೆ ಪಾಳು ಬಿದ್ದಿವೆ. ಅದಕ್ಕೆ ವಾರಸುದಾರರಿಲ್ಲ, ನೋಡ್ಕೊಳ್ಳೋರಿಲ್ಲ, ಪೂಜೆ ಆಗುವುದಿಲ್ಲ. ಆ್ಯಕ್ಚುಲಿ ಕೇವಲ ಸ್ವಾರ್ಥ ಅಥವಾ ಇನ್ಯಾವುದೋ ಯೋಚನೆ ಮಾಡೋದಾದರೆ ಪೂಜ್ಯರು ಹೀಗೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅಂತಹ ದೇವಸ್ಥಾನಗಳನ್ನು ತೆಗೆದುಕೊಂಡು ಜೀರ್ಣೋದ್ಧಾರ ಮಾಡಿ, ಆ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಹೇಗೆ ಜಾತ್ರೆಗಳು ನಡೀತದೆ ಅದೇ ಥರ ಜಾತ್ರೆ ನಡೆಸಿ ಒಂದು ಊರಿನಲ್ಲಿ ಸಾಮರಸ್ಯಯುಕ್ತ ಬದುಕನ್ನು ನಡೆಸುವ ರೀತಿಯಲ್ಲಿ ಧರ್ಮದ ರಕ್ಷಣೆ ಮಾಡುವಂಥದ್ದು ಇದು ನೇರ ಧರ್ಮದ ರಕ್ಷಣೆ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದು, ಸಾವಿರಾರು ಕಡೆಗಳಲ್ಲಿ ಅತ್ಯಂತ ಬಡವರು ದೇವಸ್ಥಾನಗಳನ್ನು ಊರುಗಳಲ್ಲಿ ಕಟ್ತಾ ಇದ್ದಾರೆ. ಸಹಜವಾಗಿ ಕಟ್ಟುವಂತಹ ಆರ್ಥಿಕವಾಗಿ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇದ್ದೇ ಇರ್ತಾರೆ. ತಕ್ಷಣ ಅವ್ರಿಗೆ ನೆನಪಾಗುತ್ತೆ ಕಾವಂದರನ್ನು ಹೋಗಿ ಭೇಟಿ ಮಾಡುವ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ನಾನು ತಿಳ್ಕೊಂಡಂತೆಗೆ ರಾಜ್ಯದಾದ್ಯಂತ ಎಲ್ಲಿಂದಲೂ ಹೋದರೂ ಕೂಡ ದೇವಸ್ಥಾನ ವಿಚಾರ ಬಂದಾಗ ಒಂದ್ಸಲ ವೀರೇಂದ್ರ ಹೆಗ್ಗಡೆ ಹತ್ರ ಮಾತಾಡಿ ಬರೋಣ ಅಂತ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಯಾರೇ ಹೋದರೂ ಬಹುಶಃ ನಾನು ತಿಳಿದಂಗೆ ಬರಿಗೈಯಿಂದ ಅವರು ಕಳಿಸಿದವರಲ್ಲ.
ಕೆಲವೊಂದಷ್ಟು ಲಕ್ಷಾಂತರ ರೂಪಾಯಲ್ಲಿ ದಾನಗಳನ್ನು ಮಾಡಿ ಆ ಊರುಗಳಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಅವರು ಬೆಂಬಲವನ್ನು ಕೊಟ್ಟು ಆ ಊರಿನಲ್ಲಿ ಧರ್ಮದ ರಕ್ಷಣೆ ಕಾರ್ಯ ಆ ಮುಖಾಂತರವನ್ನು ಮಾಡ್ತಾ ಇದ್ದಾರೆ. ಇದು ನೇರ ಧರ್ಮದ ರಕ್ಷಣೆಯ ಕಾರ್ಯ. ಇದು ಮೂರನೆಯದು ಭಜನಾ ಮಂಡಳಿಗಳ ಕಮ್ಮಟಗಳು. ಭಜನೆಯಿಂದ ಜನರ ಸಂಘಟನೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಭಜನಾ ಮಂಡಳಿಗಳಿಗೆ ಉತ್ತೇಜನ ಕೊಡುವುದರ ಮುಖಾಂತರ ಸಮಾಜದಲ್ಲಿ ಧಾರ್ಮಿಕವಾಗಿ ಹಿಂದೂಗಳು ಸಂಘಟಿತರಾಗುವಂಥ ಒಂದು ವಾತಾವರಣವನ್ನು ಈ ಒಂದು ಪುಣ್ಯಕ್ಷೇತ್ರ ಸಮಾಜದಲ್ಲಿ ಧರ್ಮಕ್ಕೆ ಅದರದ್ದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ಸಾಮೂಹಿಕ ಮದುವೆ ಇವತ್ತಿನ ವಿದೇಶಿ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಬರ್ತಾ ಇರುವಂಥ ಈ ಸನ್ನಿವೇಶದಲ್ಲಿ ಮದುವೆಯ ಕಾನ್ಸೆಪ್ಟ್ ಎಲ್ಲೋ ದಿಕ್ಕು ತಪ್ಪು ಹೋಗ್ತಾ ಇದೆ. ಬಡವರಾದಿಯಾಗಿ ಇವತ್ತು ಸಾವಿರಾರು ಜನ ಈ ಒಂದು ಸಾಮೂಹಿಕ ಮದುವೆಯಲ್ಲಿ ಪಾಲ್ಗೊಂಡು ತಮ್ಮ ಧರ್ಮದ ಚೌಕಟ್ಟಿನ ಅಡಿಯಲ್ಲಿ ಧಾರ್ಮಿಕ ಸಂಸ್ಕಾರಗಳೊಂದಿಗೆ ಮದುವೆಯನ್ನು ಆಗ್ತಾ ಇರುವಂಥ ಕಾರ್ಯಕ್ರಮ. ಹೀಗೆ ಹೇಳ್ತಾ ನಿರಂತರವಾಗಿ ನೇರವಾದ ಧರ್ಮಕ್ಕೆ ಪೂರಕವಾದಂತಹ ಕಾರ್ಯಗಳು. ಇನ್ನೊಂದು ದೊಡ್ಡ, ನಾನೀಗ ವಿಶೇಷವಾಗಿ ರಾಜ್ಯದಾದ್ಯಂತ ಸಂಘಟನೆ ಪ್ರವಾಸ ಮಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇರೋದು ವಿಶೇಷವಾಗಿ ಸ್ವಸಹಾಯ ಸಂಘಗಳ ಮುಖಾಂತರ ಧರ್ಮದ ಕಾರ್ಯ ಹೇಗೆ ಅಂತ ಅರ್ಥ ಮಾಡಿಸ್ತೇನೆ. ನಾನು ಯಾವುದೇ ಮತದ ಇದನ್ನು ವಿಶೇಷ ವೇದಿಕೆಯನ್ನು ಉಲ್ಲೇಖ ಮಾಡುವುದಿಲ್ಲ. ಒಂದು ಮತ ಅಂತೂ ಭಾರಿ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಲೋನ್ಗಳನ್ನು ಕೊಟ್ಟು ಆ ಲೋನ್ಗಳನ್ನು ಅವರ ಧಾರ್ಮಿಕ ಕೇಂದ್ರದಲ್ಲೇ ಕರೆದು ಕೊಡುವುದರ ಮುಖಾಂತರ ಹಿಂದೂ ಧರ್ಮದಿಂದ ಅವರನ್ನು ವಿಮುಕ್ತಗೊಳಿಸುವಂಥ ಭಾರಿ ದೊಡ್ಡ ಷಡ್ಯಂತರ ನಡೀತಾ ಇದೆ. ಪೂಜ್ಯ ಗುರುಗಳ ಖವಂದರ ಒಂದು ಸಹಾಯದಿಂದ ಆಗಲಿ ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ. ಲಕ್ಷಾಂತರ ಸ್ಥಾನಗಳಲ್ಲಿ ಈ ಒಂದು ಸಣ್ಣ ಸಣ್ಣ ಮೂಲಧನ ಕೊಡುವುದರ ಮುಖಾಂತರ ಸಂಘಟಿತರಾಗಿ ಜನರು ತಮ್ಮ ಧರ್ಮವನ್ನು ಬಿಟ್ಟು ಅನ್ಯ ಮತಕ್ಕೆ ಹೋಗದೇ ಇರುವುದರಲ್ಲಿ ಈ ಒಂದು ಧರ್ಮಸ್ಥಳದ ಪಾತ್ರ ಅತ್ಯಂತ ದೊಡ್ಡದು. ಇದನ್ನು ಮಾಡಲಿಕ್ಕೆ ಸುಲಭದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಭಯ ಭಕ್ತಿಯಿಂದನೂ ಅದನ್ನು ಜೊತೆಗೂಡಿಸಿಕೊಂಡು ಜನಗಳು ನಡೆದುಕೊಂಡ ರೀತಿ ಇರ್ಬೋದು, ಧರ್ಮಸ್ಥಳಕ್ಕೆ ಪರಿಚಯ ಇರ್ಬೋದು, ಅವರ ಸಹಕಾರದಿಂದ ಯಾವುದೋ ಆಸೆ ಆಮಿಷಕ್ಕೆ ಬಲಿಯಾಗಿ ತನ್ನ ಧರ್ಮವನ್ನೇ ಬಿಟ್ಟು ಅನ್ಯ ಮತಕ್ಕೆ ಹೋಗುವುದನ್ನು ತಡೆಯುವಂಥ ಚಟುವಟಿಕೆ ಇಡೀ ರಾಜ್ಯದಲ್ಲಿ ತಮ್ಮ ಗುರುಗಳಿಂದ ಆಗ್ತಾ ಇದೆ. ಇದು ನಿಜವಾದ ಧರ್ಮದ ಕಾರ್ಯ. ಒಟ್ಟಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಕಲಿಯುಗದ ಧರ್ಮ ರಕ್ಷಕ ಅಂತ ಹೇಳಿದರೆ ಏನೂ ಅತಿಶಯೋಕ್ತಿ ಅಲ್ಲ ಅಂತ ನನಗೆ ಅನಿಸುತ್ತೆ. ಸಾವಿರಾರು ಧಾರ್ಮಿಕ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ, ತಾವೆಲ್ಲರೂ ನೋಡಿದ್ದೀರಿ. ಆದರೆ ಒಂದು ಧಾರ್ಮಿಕ ಸಂಸ್ಥೆ ಭಾರೀ ಪ್ರಮಾಣದ ಯಾವುದೇ ಆಡಂಬರ ಇಲ್ಲದೆ ಲಕ್ಷಾಂತರ ಜನರನ್ನು ತನ್ನ ಕಡೆ ಆಕರ್ಷಿಸಿ ಹಿಂದೂ ಸಮಾಜಕ್ಕೆ ಲಕ್ಷಾಂತರ ಕುಟುಂಬಗಳಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿರುವಂತಹ ಈ ಒಂದು ಸಂಸ್ಥೆಗೆ ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲವಾಗಿರಬೇಕು. ಅವರ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಊರುಗಳಲ್ಲಿ ಕೂಡ ಅದನ್ನು ಪರಿಚಯ ಮಾಡಬೇಕು. ಇಂಥ ಒಂದು ಅದ್ಭುತ ಧರ್ಮದ ರಕ್ಷೆಯ ಶಕ್ತಿ ಜೊತೆ ನಾವೆಲ್ಲ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಿಮಿತ್ತ ಮಾತ್ರ ಈ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.